ಸಿನಿಮಾ ಮಾಡಿ ಆ ಬ್ರೇಕಲ್ಲಿ ಇದನ್ನ ಮಾಡ್ಬೋದು ಅಂತ ನನಗೆ ಆಲೋಚನೆ ಬಂದಾಗ ಏನಾಗ್ತದೆ, ಜವಾಬ್ದಾರಿ ಸಿಕ್ಕಾಪಟ್ಟೆ ಹೊಂದ್ಬಿಡ್ತೀನಿ. ನಾನು ಒಬ್ಬನೇ ಆಗೋಗ್ಬಿಡ್ತೀನಿ. ಅಮ್ಮ ಇರ್ತಾರೆ, ಆಸ್ತಿಗಳಿರುತ್ತೆ, ಜನ ಇರ್ತಾರೆ. ನಾನು ಒಬ್ಬ ಡ್ರೈವರ್ ಆಗ್ತೀನಿ, ಗುಮಾಸ್ತನಾಗಿ ಹೋಗ್ತೀನಿ, ಒಬ್ಬ ಆಳಾಗಿ ಹೋಗ್ತೀನಿ. ಆಮೇಲೆ ನಾನು ಮುಸ್ರೆನೂ ತೆಗ್ತೀನಿ, ಕೆಲಸನೂ ಮಾಡ್ತೀನಿ. ಒಟ್ಟಲ್ಲಿ ಯಜಮಾನ ಒಬ್ಬನೇ, ಅವನ ಕೈ ಕೆಳಗಡೆ ನಾವೆಲ್ಲ ಜವಾನ್ರು ಅಂತ ಅನಿಸ್ತದೇನೆ ಹೊರತು ಈ ಯಜಮಾನಿಕೆನ ಮಾಡ್ಲೇಬೇಕು ಅನ್ನುವಂತ ಇದು ನನ್ಗೆ ಅನ್ನಿಸ್ಲಿಲ್ಲ. ಇಂಡಸ್ಟ್ರಿನಲ್ಲಿ ನಾ ಬರ್ಬೇಕಾಗಿತ್ತು, ಬರ್ಲಿಲ್ವ ಎನ್ನುವಂತ ಒಂದು ನೋವು ಕಾಡ್ತಾ ಇರುತ್ತೆ. ಆದ್ರೆ ನೋವಿಗಿಂತ ನಮ್ಮ ಅನಿಸಿಕೆಗಳು, ನಮ್ಮ ಗುರಿಗಳಿಗಿನ್ನ ಜಾಸ್ತಿ ಜವಾಬ್ದಾರಿ ಭಾರಿ ದೊಡ್ಡದು. ಜವಾಬ್ದಾರಿ ಭಾರಿ ದೊಡ್ಡದು. ಅದು ಬೀಚಿಯವರು ಹೇಳಿದಾಗ ಎಷ್ಟೋ ಮೊಟ್ಟೆಗಳು ಮರಿ ಆಗ್ಬೇಕು ಅಂತ ಇಷ್ಟಪಡ್ತೇವೆ, ಎಷ್ಟೋ ಆಮ್ಲೆಟ್ಗಳಾಗೋಗ್ಬಿಡ್ತೇವೆ. ಹಾಗೆ ನನ್ನ ತಾಯಿಯವ್ರು ನಾನು ಮರಿ ಆಗ್ಲೇಬೇಕು ಅಂತ ಇಷ್ಟಪಟ್ರು. ಅದೇ ರೀತಿ ನೀಟಾಗಿ ನಾನು ಮರೆಯೋದು. ನಾನು ಚಿತ್ರೋದ್ಯಮದಲ್ಲಿ ನನಗೆ ಏನು ಗೌರವ ಸಿಕ್ಕಿದೆಯೋ ಸಿಕ್ಕಿಲ್ವೋ ಅದು ನನಗೆ ಗೊತ್ತಿಲ್ಲ. ಅಲ್ಲಿ ನನ್ನ ಸ್ಟೇಟ್ಸ್ ಏನಿದೆ ನನಗೆ ಗೊತ್ತಿಲ್ಲ. ಆದ್ರೆ ಅಭಿಮಾನಿಗಳಲ್ಲಿ ನನ್ನನ್ನು ತುಂಬಾ ಒಂದು ಉನ್ನತವಾದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮತ್ತೆ ಸುಮ್ಮನೆ ನಿಮ್ಗಳನ್ನೆಲ್ಲ ನಾನು ಹೊಗಳಕ್ಕೋಸ್ಕರ ನಾನು ಮಾತಾಡಬಾರ್ದು. ಮಾಧ್ಯಮದವರು ಕೈ ಎತ್ತಿ ಮುಗಿತೀನಿ. ವಿನೋದ್ ರಾಜ್ನ, ಲೀಲಾವತಿಯವ್ರನ್ನ, ವಿನೋದ್ ರಾಜ್ ಅವ್ರನ್ನ ಎಂದೂ ಮರಿದಿರ ಜನಗಳ ಸ್ಮೃತಿ ಪಟಲದಲ್ಲಿ, ಅವರ ಹೃದಯ ಸಾಮ್ರಾಜ್ಯದಲ್ಲಿ ಎಂದೆಂದೂ ನಾವು ಹೂಗಳಾಗೆ, ತಾಯಿ ಮಕ್ಕಳಾಗೆ ಇರ್ಬೇಕು ಅಂತ ನಿಲ್ಸಕ್ಕೆ ಮಹಾಶ್ರಮ ಪಟ್ಟಿದ್ದಾರೆ ಮಾಧ್ಯಮದವರು. ಹಾಗಾಗಿ ನಾವು ಹಾಗೆ ನಿಂತಿದೀವಿ. ಅದೇ ನನಗೆ ಹೆಮ್ಮೆ ಅನಿಸ್ತದೆ, ಇದೇ ಸಾಧನೆ ಅನ್ನಿಸ್ತದೆ. ಇನ್ನೇನ್ ಬೇಕು ಸಾಧನೆ? ನನ್ನ ತಾಯಿಯವ್ರನ್ನ ಇಳಿ ವಯಸ್ಸಲ್ಲಿ, ಇವತ್ತಿನ ಪರಿಸ್ಥಿತಿನಲ್ಲಿ ನಾನೇ ನೋಡ್ಕೋತಾ ಇದ್ದೀನಿ ಮಗನಾಗಿ ಅವ್ರನ್ನ. ಅದಕ್ಕಿಂತ ನನಗೇನ್ ಹೆಮ್ಮೆ ಬೇಕು? ಅದಕ್ಕಿಂತ ಸೌಭಾಗ್ಯ ನನಗೇನ್ ಬೇಕು? ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅಭಿಮಾನಿಗಳು. ಅನ್ನಿಸ್ತದೆ ನನಗೆ. ಎಷ್ಟೋ ಸರಿ ಗಾಡಿಗೆ ಹೋಗ್ತಾ ನೀವು ಡ್ಯಾನ್ಸ್ ಮಾಡ್ಬಿಟ್ಟಂಗೆನೆ ಯಾರಾದ್ರೂ ಇದ್ ಮಾಡ್ಕೊಂಡು ವೈರಲ್ ಮಾಡ್ಲಪ್ಪ ಅಂತ ಹಂಗನ್ಸ್ಬಿಡ್ತದೆ ಮೈಂಡಲ್ಲಿ. ಅದೆಲ್ಲ ಇಲ್ಲ ಮನ್ಸಲ್ಲಿ ಅಂತ ನಾವ್ ಅನ್ಕೊಳಕ್ ಆಗಲ್ಲ. ನಾನು ಮನುಷ್ಯ ತಾನೆ, ನನಗೆ ಆಸೆ ಇಲ್ವಾ? ಎಲ್ಲಾನು ಯೋಚನೆ ಮಾಡ್ತೀನಿ. ಒಂದ್ 4 ಫೋನ್ ಬರುತ್ತೆ, ಅಣ್ಣ ಅಲ್ಲಿ ಇದು ಕಟ್ಬೇಕು, ಇದು ಕಟ್ಬೇಕು, ಅದು ಕಟ್ಬೇಕು ಅಂತ. ಇದು ಈ ಕಡೆ ಹೊರಟೋಗುತ್ತೆ, ಅದು ಆ ಕಡೆ ಹೊರಟೋಗುತ್ತೆ. ಈಗ ನೀವು ಫೋನ್ ಮಾಡಿದಾಗ ಮಾತ್ರ ನಾನು ಏನ್ ಮಾತಾಡ್ಬೋದು ಅಂತ ತಲೆನಲ್ಲಿ ಏನೂ ಇರ್ಲಿಲ್ಲ. ಬ್ಯಾಂಕಿಂದ ಮಾತ್ರ ತಲೆಯಲ್ಲಿತ್ತು. ಸರ್ ಲೈಫ್ ಸರ್ ಕರೆಕ್ಟ್. ನೀವು ಅದ್ಭುತವಾದ ಡ್ಯಾನ್ಸ್ ನಿಮ್ದು. ತುಂಬಾ ಜನಗಳು ಈಗ ನಿಮ್ ಮುಂದೆನೆ ಒಬ್ರು ಬಂದು ಹೌದು ಮಾತಾಡ್ಸ್ಬಿಟ್ಟು ಹೇಳಿದ್ರೆ ಅಮ್ಮ ಮೆತ್ತಗಾಗಿದ್ದಾರೆ, ನೀವು ಮೆತ್ತಗಾಗಿದ್ದೀರಲ್ಲ ಸಾರ್ ಅಂತ ಅವ್ರ ಕಣ್ಣಂಚಿನಲ್ಲಿ ನೀರಾಡ್ತಾ ಇದ್ದಾರೆ. ಮೆತ್ತಗ ಆಗ್ಲೇಬೇಕಲ್ವೇ? ಉದಯ ಆಗುವಾಗ ಸೂರ್ಯ ಬಾರಿ ತಿಳಿಯಾಗಿರ್ತಾನೆ. ಹೋಗ್ತಾ 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 ಅವನು 12 ಗಂಟೆಗೆ ಬೆಚ್ಚಗಾಗ್ಬಿಡ್ತಾನೆ. ಮತ್ತೆ ಅವನು ಸಂಜೆ ಮುಸ್ಸಂಜೆ ಅವನು ಇಳಿತಾನೆ. ಅವನು ಇಳಿಲೇಬೇಕು, ಅವನು ಆರ್ಲೇಬೇಕು. ಅವನೇ ಹೇಳ್ತಾ ಇದ್ದಾನೆ, ಕತ್ಲೆ ಹಗಲು ಅನ್ನುವಂಥದ್ದು ಇದು ಇದ್ದೇ ಇದೆ, ಈ ಪ್ರಪಂಚದ ಧರ್ಮ ಇದು. ಹಾಗೆ ಮನುಷ್ಯ ಇರ್ಬೇಕು, ಬಾಳ್ಬೇಕು. ಇದ್ದಷ್ಟು ಕಾಲದಲ್ಲಿ ನಾನು ಅಭಿನಯ ಮಾಡಿನೇ ನಂಬರ್ 1 ಆದೆ, ನಾ ಪ್ರಧಾನ ಮಂತ್ರಿ ಆಗಿನೇ ನಂಬರ್ 1 ಆದೆ, ಅಥವಾ ನಾನು ಮುಖ್ಯಮಂತ್ರಿಯಾಗಿನೇ ಊರ್ನ ಉದ್ಧಾರ ಮಾಡಿದೆ. ಇದು ಬೇಕಾಗಿಲ್ಲ. ಪ್ರಪಂಚಕ್ಕಾದ್ರೂ ಒಬ್ಬ ಮನುಷ್ಯನಾಗ್ಬೇಕು, ನನ್ನ ತಾಯಿ ಹೇಳ್ತಾರೆ. ಇಲ್ಲ ನಾಡಿಗಾದ್ರೂ ಒಬ್ಬ ಮನುಷ್ಯನಾಗ್ಬೇಕು, ದೇಶಕ್ಕಾದ್ರೂ ಮನುಷ್ಯನಾಗ್ಬೇಕು, ಇಲ್ಲ ಒಟ್ಟಾರಕ್ಕಾದ್ರೂ ಮನುಷ್ಯನಾಗ್ಬೇಕು, ಕೆಟ್ಟ ಕೇಡಿಗೆ ಮನೆಗಾದ್ರೂ ಒಬ್ಬ ಮನುಷ್ಯನಾಗ್ಬೇಕು. ಇಷ್ಟಕ್ಕೂ ಇಲ್ದೆ ನಾನು ಬದುಕಿದ್ದು ಸತ್ತಾಗೆ ಅಂತ ಹೇಳ್ತಾರೆ. ಏನಕ್ಕಾದ್ರೂ ಒಂದು ವ್ಯಕ್ತಿ ಆಗಿ ಆದ್ರೂ ನಾವು ಹೋಗೋಣ ಈ ಪ್ರಪಂಚ ಬಿಟ್ಟು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ನನಗೆ ಏನ್ ಅನ್ನಿಸ್ತಾ ಇಲ್ಲ. ಹಾರ್ಟ್ ಏನ ಎಲ್ಲ ನನಗೆ ಆವಾಗ ಕೂಡ ಹಾರ್ಟ್ ಅಟ್ಯಾಕ್ ಆದಾಗ ಅವಾಗ ಸ್ವಲ್ಪ 2011-12 ಇರ್ಬೇಕು. ಆ ದೇಹದಲ್ಲಿ ಕರೆಂಟ್ ಉದ್ಭವ ಆದಂಗ ಆಗ್ಬಿಟ್ಟು ಕಣ್ಣೆಲ್ಲ ಕಾಣಿದಿರ ಆಗೋಗ್ಬಿಡ್ತು. ಆ ಮಂಜಲ್ಲೇನೆ ಗಾಡಿ ಓಡಿಸ್ಕೊಂಡು ನನ್ನ ತಾಯಿಯವರು ಆ ಸ್ಪ್ರೈಟ್ ಅನ್ನುವಂಥದ್ದನ್ನ ಕುಡಿಸಿ ನನಗೆ ಎದೆ ನೀವ್ಕೊಂಡು, ಎದೆ ತಟ್ಕೊಂಡು, ಬೆನ್ನು ತಟ್ಕೊಂಡೇ ಬಂದು ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ 2 ಕಾಲು ಸೋತೋಗಿ ಕಾಲು ಮಡಿಸ್ಕೊಂಡ್ಬಿಡ್ತು. ಬಿದ್ದೋಗ್ಬಿಟ್ಟೆ ನಾನು. ಆಮೇಲೆ ಅಲ್ಲಿ ಯಾರೋ ಇನ್ನೊಬ್ರು ನನ್ನ ಎತ್ಕೊಂಡು ತಿರುಗಿ MS ರಾಮಯ್ಯ ಹೋಗಿ ಅಲ್ಲಿಂದ ಇಲ್ಲಿವರೆಗೂ ಬಂದ್ಬಿಟ್ಟದೆ ಜೀವನದ್ದು. ಅಲ್ಲಿ ಸ್ಟ್ರಕ್ಚರ್ ತಗೊಂಬರು ಅಂತ ಹೇಳಿದ್ರು.
ಹಂಗಂಗೆ ಎತ್ಕೊಂಡು ಹೋಗ್ಬಿಟ್ರಿ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟಿದೆ ನಾನು MS ರಾಮಯ್ಯದಲ್ಲಿ. ಹಂಗೆ ಎತ್ಕೊಂಡು ಹೋಗ್ರಪ್ಪ ಅಂತ ಹೇಳ್ಬಿಟ್ಟಿದೆ. ಅದನ್ನ ನೆನ್ಸ್ಕೊಂಡ್ರೆ ಏನ್ ಮನುಷ್ಯನ ಜೀವನ ಅಂತಂತ ಅನ್ನಿಸ್ತದೆ. ಹಿಂದಿಂದ ಡ್ರೈವ್ ಮಾಡ್ಕೊಂಡೋಗಿ ನಾನು ಉಳಿತೀನಿ, ಅಲ್ಲೇ ಪಕ್ಕದಲ್ಲಿ ಪುನೀತ್ ಅವರು ಉಳ್ಕೋಕ್ಕಾಗ್ಲಿಲ್ವೇ? ಭಾರಿ ಬಹಳ ದೊಡ್ಡ ವಿಷಯ. ತಾಯಿ ಮಕ್ಕಳಿಗೆ ಏನನ್ನು ಹೇಳ್ತಾಳೆ, ಹೇ ಸಾವು ನಿನ್ ಶತ್ರುಗ್ ಬರುತ್ತೆ ಕಣೋ, ನಿನ್ ಬೈದವ್ರು ಸತ್ತೋಗ್ತಾರೆ ಕಣೋ, ನಿನ್ನ ಅದನ್ ಮಾಡಿದವ್ರು ಸತ್ತೋಗ್ತಾರೆ ಕಣೋ, ಇದನ್ ಮಾಡಿದವ್ರು ಸತ್ತೋಗ್ತಾರೆ ಕಣೋ, ಹಿಂಗಾಗ್ತಾರೆ ಕಣೋ. ಕೊನೆಯಲ್ಲಿ ನಾವೇ ಸತ್ತೋಗ್ಬಿಡ್ತೀವಲ್ಲ. ಈ ಸತ್ಯ ಅರ್ಥಕೊಂಡಾಗ ಏನ್ ಬದುಕೋದು ಹಂಗನ್ನಿಸ್ಬಿಡ್ತದೆ. ಹಾಗಾಗಿ ನನ್ ತಿಳಿದು ಬರಲು ನಮ್ ಜನ್ಮ ಇರೋವರೆಗೂ ಈ ತಂದೆ ತಾಯಿಗಳನ್ನ ನಾವು ಮರಿದಿರ ಒಂದಷ್ಟೊತ್ತಾದ್ರೂ ಅವ್ರ ಹತ್ರ ನಾವು ಮಾತಾಡಿ ಕಾಲ ಕಳೆದು, ಹಿಂದಿನದೆಲ್ಲ ನಾವು ಅವ್ರ ಹತ್ರ ಮಾತಾಡ್ತಾ ಇರುವಾಗ ನಮ್ಗೆ ಅಪಾರವಾದ ಒಂದು ಅನುಭವ ಸಿಕ್ಬಿಡುತ್ತೆ. ಬಹುಶಃ ಅದಕ್ಕಿಂತ ದೊಡ್ಡ ಅನುಭವ ಈ ಪ್ರಪಂಚದ ಯಾವ ಅರ್ಥಶಾಸ್ತ್ರದವರು ಅಥವಾ ಆರೋಗ್ಯ ನಿಪುಣರು ತಜ್ಞರು ಅಥವಾ ಸ್ಕೂಲ್ ಮೇಸ್ಟ್ರು ಸಾಧ್ಯನೇ ಇಲ್ಲ ಕೊಡಕ್ಕೆ. ಆ ಗೌರವ ನಾವು ಕೊಡ್ಲೇಬೇಕಾಗತ್ತೆ. ಅವರು ಅವಿದ್ಯಾವಂತರಾಗಿರುವಂತ ತಂದೆ ತಾಯಿ ಇರ್ಬೋದು, ವಿದ್ಯಾವಂತರಾಗಿರ್ಬೋದು, ನಮ್ಮನ್ನ ಕಾಪಾಡಿರೋ ರೀತಿ ಇರುತ್ತೆ ನೋಡ್ರಿ. ಇವಾಗ ಏನ್ ನಾವೊಂದು 40-50 ವರ್ಷ, ನಮ್ದು 57 ವರ್ಷ ನಾವು ತಳ್ಳಿದ್ರು ಕೂಡ 57 ವರ್ಷ ನಮ್ಮನ್ನ ಸಾಕಿರೋ ಒಂದು ರೀತಿ ಇರುತ್ತಲ್ಲ, ಅದು ಭಾರಿ ಕಷ್ಟ. ಅದನ್ನೇ ನಾವು ಅವ್ರ ಹತ್ರ ಕಲಿಬೇಕು, ಅದನ್ನೇ ನಾವು ಅವ್ರ ಹತ್ರ ತಿಳ್ಕೋಬೇಕು. ಗಂಡು ಮಕ್ಕಳಾಗಿ ನಾವು ಅರ್ಥ ಮಾಡ್ಕೋಬೇಕು. ಜನ್ಮ ಸಾರ್ಥಕ, ಋಣ ತೀರ್ಸಕ್ಕಾಗಲ್ಲ, ಅರ್ಥ ಮಾಡ್ಕೊಂಡ್ವಿ ಅನ್ನೋದು ಸಾರ್ಥಕ. ಹೆಣ್ಣು ಮಕ್ಕಳಾದವರು ಆ ತಾಯಿತನ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಸಮಾಧಾನ ಕೈಯಾಡ್ಬೇಕು. ಮಾತಾಡುವಾಗ ಅವಳು ಮಹಾನ್ ಮಂತ್ರಿ ತರ ಮಾತಾಡ್ಬೇಕು. ತಾಯಿತನದಲ್ಲಿ ಮೃದುವಾಗಿ ಬಡಿಸೋ ಅಡುಗೆನಲ್ಲಿ ಕಾರ್ಯೇಶು ಮಂತ್ರಿ ಆಗಿರ್ಬೇಕು, ಎಲ್ಲೋ ಕರುಣೇಶು ದಾಸಿ ಆಗಿರ್ಬೇಕು, ಶೈನೇಶು ವೇಷನಾಗಿರ್ಬೇಕು. ಇದೆಲ್ಲ ಒಂದು ರೀತಿ ನೀತಿಗಳು. ಮಾತಾಡೋದು ಯಾವ್ದು ಸುಳ್ಳು ಆಗ್ಲಿಕ್ಕಿಲ್ಲ ಅಂತ ನನ್ಗನ್ನಿಸ್ತದೆ. ಯಾಕಂದ್ರೆ ಒಂದು ತಾಯಿ ಮಾತ್ರ ಮಗುನ ಜನ್ಮ ಕೊಡಕ್ ಸಾಧ್ಯ, ಗಂಡಸು ಅದೆಲ್ಲ ಮಾಡಕ್ಕಾಗಲ್ಲ. ನಂತರ ಈ ಗಂಡಸಿಗೆ ಮಾನ ಮರ್ಯಾದೆ ಮುಚ್ಕೊಂಡು ತಿರುಗು ಅಂತ ಹೇಳ್ಕೊಡೋದು ಅವಳೇನೆ. ಅವಳ ಮಾನ ಭಂಗ ಮಾಡುವಂತ ಮಟ್ಟಕ್ಕೆ ಹೋಗ್ತೀವಿ ನಾವು. ಹೆಣ್ಣನ್ನ ನಾವು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಹೇಗೆ ನಾವು ಮನೋಭಾವನೆಯಲ್ಲಿ ನೋಡ್ಬೇಕು ಅನ್ನುವಂಥದ್ದು ಭಾರಿ ದೊಡ್ಡದು. ಕುಡ್ದಾಕ್ಷಣ ಇನ್ನೊಂದೇನೋ ಮಾಡಿದಾಕ್ಷಣ ನಮ್ ತಂಗಿ ಗೊತ್ತಾಗ್ತಾಳೆ, ನಮ್ಮ ಅಕ್ಕ ಗೊತ್ತಾಗ್ತಾಳೆ, ನಮ್ಮ ಅಮ್ಮ ಗೊತ್ತಾಗ್ತಾಳೆ. ಪರಸ್ತ್ರೀ ಬೇರೆ ರೀತಿ ಹ್ಯಾಕ್ ಕಾಣ್ತಾಳೆ ನಮ್ಗೆ. ಅಷ್ಟೇ, ಇಲ್ಲೇ ಎಲ್ಲ ಇದೆ. ನಾವು ಓದುವಂತ ವಿದ್ಯೆ, ನಾವು ಪಾಠ ಹೇಳ್ಕೊಡುವಂತ ಮೇಷ್ಟ್ರು ಎಳೆ ವಯಸ್ಸಿಂದ ಏನ್ ಹೇಳ್ಕೊಡ್ತಾರೋ ನಮ್ಮ ಮನಸ್ಸಲ್ಲಿ ಅಷ್ಟೇ ಉಳಿಯೋದು. ಯಾವ ಮಟ್ಟದಲ್ಲಿ ಹೇಗೆ ನಾವು ತಗೊಳ್ತೀವಿ ಅನ್ನೋದ್ರ ಮೇಲೆ ಈ ಒಳ್ಳೇದು ಕೆಟ್ಟದ್ದು ಎಲ್ಲ ಹೋಗ್ತಾ ಇರುತ್ತೆ. ಏನು ಮಾಡಕ್ಕಾಗಲ್ಲ.